ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಮತ್ತೆ ದೈವದ ಮೊರೆ ಹೋಗಿದ್ದಾರೆ. ಪಂಜುರ್ಲಿ ದೈವದ ಮೊರೆ ಹೋದಂತಹ ಸಂದರ್ಭದಲ್ಲಿ ದೈವ ರಿಷಬ್ ಶೆಟ್ಟಿಗೆ ಎಚ್ಚರಿಕೆ ಒಂದನ್ನು ಕೊಟ್ಟಿದೆಯಂತೆ. ಏನದು ಎಚ್ಚರಿಕೆ, ಯಾಕಾಗಿ ನೋಡ್ತಾ ಹೋಗೋಣ. ಪಂಜುರ್ಲಿ ದೈವದ ಮೊರೆ ಹೋದ ನಟ ರಿಷಬ್ ಶೆಟ್ಟಿ ಮಂಗಳೂರಿನಲ್ಲಿ ಪಂಜುರ್ಲಿ ನೇಮಕಕ್ಕೆ ಬಂದು ಬೇಡಿಕೊಂಡಿದ್ದಾರೆ ನಟ. ರಾತ್ರಿಯಿಂದ ಬೆಳಗ್ಗೆಯವರೆಗೂ ಕೂಡ ಉತ್ಸವದಲ್ಲಿ ಭಾಗಿಯಾಗಿದ್ದಾರೆ ನಟ ರಿಷಬ್ ದಂಪತಿ. ದೈವದ ಎದುರು ಕೈ ಮುಗಿದು ಕಷ್ಟವನ್ನ ಹೇಳಿಕೊಂಡಿದ್ದಾರೆ ರಿಷಬ್ ಶೆಟ್ಟಿ ದಂಪತಿ. ರಿಷಬ್ ದಂಪತಿಗೆ ಪಂಜುರ್ಲಿ ದೈವದ ಅಭಯ ಸಿಕ್ಕಿದೆ. ಜಗತ್ತಿನೆಲ್ಲೆಡೆ ನಿನಗೆ ದುಶ್ಮನ್ಗಳಿದ್ದಾರೆ, ನಿನ್ನ ಸಂಸಾರವನ್ನ ಹಾಳು ಮಾಡಲು ಯತ್ನಿಸ್ತಾ ಇದ್ದಾರೆ. ನನಗೆ ಸೇವೆ ನೀಡುವ ಹರಕೆಯನ್ನ ಹೇಳಿಕೋ. ದೈವ ಕೊಟ್ಟಂತಹ ಅಭಯ ಇದು. 5 ತಿಂಗಳ ಗಡುವಿನಲ್ಲಿ ಒಳ್ಳೆಯದು ಮಾಡ್ತೇನೆ ಅಂತ ಹೇಳಿ ದೈವ ಅಭಯವನ್ನ ಕೊಟ್ಟಿದೆ. ಪಂಜುರ್ಲಿ ದೈವದ ಮೊರೆ ಹೋದಂತಹ ನಟ ರಿಷಬ್ ಶೆಟ್ಟಿಗೆ ದೈವ ಕೊಟ್ಟಂತಹ ಅಭಯ ಇದು. ಕಾಂತಾರ ಸಿನಿಮಾದ ಬಳಿಕ ಪ್ಯಾನ್ ಇಂಡಿಯಾ ಸ್ಟಾರ್ ಪಟ್ಟವನ್ನು ಪಡೆದಿರುವ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿಗೆ ಶತ್ರುಗಳ ಕಾಟ ಹೆಚ್ಚಾಗಿದೆಯಂತೆ. ಸಿನಿಮಾದ ಯಶಸ್ಸಿನ ಬೆನ್ನಲ್ಲೇ ಅವರ ಕುಟುಂಬದ ಮೇಲೆ ಕೆಲವರ ವಕ್ರದೃಷ್ಟಿ ಬಿದ್ದಿದ್ದು, ಅದೇ ನಿಟ್ಟಿನಲ್ಲಿಯೇ ಈಗ ದೈವದ ಮೊರೆ ಹೋಗಿದ್ದಾರೆ. ದೈವ ಈ ಸಂದರ್ಭದಲ್ಲಿ ಅಭಯವನ್ನು ಕೊಟ್ಟಿರುವಂತಹದ್ದು ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಜಗತ್ತಿನೆಲ್ಲೆಡೆ ನಿಮಗೆ ದುಶ್ಮನ್ ಜಾಸ್ತಿ ಆಗ್ತಾ ಇದ್ದಾರೆ, ನಿನ್ನ ಸಂಸಾರವನ್ನು ಹಾಳು ಮಾಡಲು ಯತ್ನ ಆಗ್ತಾ ಇದೆ. ನನಗೆ ಸೇವೆಯನ್ನು ನೀಡುವ ಹರಕೆಯನ್ನು ಹೊತ್ಕೋ, 5 ತಿಂಗಳಲ್ಲಿ ನಿನಗೆ ಒಳ್ಳೆಯದು ಮಾಡ್ತೇನೆ ಅಂತ ಹೇಳಿ ದೈವ ಅಭಯವನ್ನು ಕೊಟ್ಟಿರುವಂಥದ್ದು. ಮಂಗಳೂರಿನಲ್ಲಿ ಪಂಜುರ್ಲಿ ದೈವಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ, ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಈ ಅಭಯವನ್ನು ಪಂಜುರ್ಲಿ ದೈವ ಕೊಟ್ಟಿದೆ. ಕಾಂತಾರ 2 ಸಿನಿಮಾಗೆ ಎದುರಾದ ಕಷ್ಟವನ್ನ ಹೇಳ್ಕೊಂಡ್ರ ರಿಷಬ್ ಶೆಟ್ಟಿ. ಒಂದಿಲ್ಲೊಂದು ಸಮಸ್ಯೆಗಳ ಬಗ್ಗೆ ದೈವದ ಮೊರೆ ಹೋದ್ರ ರಿಷಬ್ ಶೆಟ್ಟಿ ಅನ್ನುವಂತಹ ಪ್ರಶ್ನೆ. ಸಿನಿಮಾ ಆರಂಭಕ್ಕೂ ಮುನ್ನ ಎಚ್ಚರವನ್ನ ವಹಿಸುವಂತೆ ಪಂಜುರ್ಲಿ ಸೂಚನೆಯನ್ನ ಕೊಟ್ಟಿತ್ತು. ಈಗ ಕಾಂತಾರ 2 ಸಿನಿಮಾಗೆ ಒಂದಾದ ಮೇಲೆ ಒಂದು ಸಂಕಷ್ಟ ಎದುರಾಗ್ತಾ ಇದೆ. ಅದರ ನಿವಾರಣೆಗೆ ಈಗ ರಿಷಬ್ ಶೆಟ್ಟಿ ದೈವದ ಮೊರೆ ಹೋದಂತೆ ಕಾಣಿಸ್ತಾ ಇದೆ. ಹೇಳಿ ಕೇಳಿ ರಿಷಬ್ ಶೆಟ್ಟಿ ದೈವ ಭಕ್ತರು, ಅದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಯಾವುದೇ ಕೆಲಸಕ್ಕೆ ಹೋಗೋದಕ್ಕಿಂತ ಮೊದಲು ಅವರು ದೈವದ ಆಶೀರ್ವಾದವನ್ನು ಪಡೆದುಕೊಳ್ತಾರೆ. ಹಾಗಾದರೆ ಕಾಂತಾರ ಸಿನಿಮಾಗೆ ಎದುರಾದಂತಹ ಕಂಟಕ ಏನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಜೂನಿಯರ್ ಆರ್ಟಿಸ್ಟ್ಗಳಿದ್ದಂತಹ ಬಸ್ಸು ಪಲ್ಟಿ ಹೊಡೆದಿತ್ತು. ಅದೃಷ್ಟವಶಾತ್ ಯಾರಿಗೂ ಕೂಡ ಏನೂ ಆಗಿರಲಿಲ್ಲ. ಇದು ಕೂಡ ಕಾಂತಾರ 2 ಸಿನಿಮಾಕ್ಕೆ ಎದುರಾದಂತಹ ಮೊದಲ ಕಂಟಕ. ಎರಡನೇದಾಗಿ ಪರಿಸರ ಹಾನಿ ಆರೋಪ ಮಾಡಿದ್ರು ಹೇರೂರು ಗ್ರಾಮಸ್ಥರು. ವ್ಯಾಪಕವಾಗಿ ಸ್ಥಳೀಯರು ಇದನ್ನು ವಿರೋಧಿಸುವಂತಹ ಕೆಲಸ ಮಾಡಿದರು. ಇದು ಕೂಡ ಚಿತ್ರತಂಡಕ್ಕೆ ದೊಡ್ಡ ತಲೆನೋವಾಗಿತ್ತು. ಇದು ಕಾಂತಾರ 2ಗೆ ಎದುರಾದಂತಹ ಎರಡನೇ ಸಂಕಷ್ಟ. ಮೂರನೇದಾಗಿ ಕಾಡಿನಲ್ಲಿ ಬೆಂಕಿ ಹಚ್ಚಿದ್ದಕ್ಕೆ ವನ್ಯಜೀವಿಗಳಿಗೆ ತೊಂದರೆ ಆಯಿತು ಅನ್ನುವಂತಹ ಆರೋಪ ಪರಿಸರವಾದಿಗಳಿಂದ ಕೇಳಿ ಬಂದಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಷಬ್ ಶೆಟ್ಟಿ ಅವರು ಈಗ ದೈವದ ಮೊರೆ ಹೋದಂತೆ ಕಾಣಿಸ್ತಾ ಇದೆ. ಅದಾದ ಮೇಲೆ ಹಾಸನದ ಹೇರೂರು ಗ್ರಾಮದಲ್ಲಿ ಚಿತ್ರೀಕರಣಕ್ಕೆ ಸ್ಥಳೀಯರು ಅಡ್ಡಿ ಉಂಟು ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದರು. ಹೇರೂರು ಗ್ರಾಮಸ್ಥರಿಂದಲೇ ಶೂಟಿಂಗಿಗೆ ಅಡ್ಡಿ ಆಗಿರೋದ್ರಿಂದ ಪದೇ ಪದೇ ಕಾಂತಾರ 2 ಸಿನಿಮಾಕ್ಕೆ ಕಂಟಕಗಳು ಎದುರಾಗ್ತಾ ಇರೋದ್ರಿಂದ ಈಗ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ದೈವದ ಮೊರೆ ಹೋಗಿರುವಂತಹದ್ದು. ಈ ಸಂದರ್ಭದಲ್ಲಿ
ದೈವ ಅಭಯವನ್ನು ಕೊಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಧನು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧನು, ಕಾಂತಾರ ಸಿನಿಮಾದ ಮೂಲಕವೇ ಡಿವೈನ್ ಸ್ಟಾರ್ ಪಟ್ಟವನ್ನು ಪಡೆದುಕೊಂಡಿದ್ದು ರಿಷಬ್ ಶೆಟ್ಟಿ. ಕಾಂತಾರ 2 ಸಿನಿಮಾ ಬಹಳ ನಿರೀಕ್ಷೆಯನ್ನ ಹುಟ್ಟುಹಾಕಿದೆ. ಈಗಾಗಲೇ ಬ್ಯಾಕ್ ಟು ಬ್ಯಾಕ್ ಅದಕ್ಕೆ ಸಂಕಷ್ಟಗಳು ಎದುರಾಗ್ತಾ ಇದೆ. ಇದರ ನಡುವೆ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ದೈವದ ಮೊರೆ ಹೋಗಿದ್ಯಾಕೆ, ದೈವದ ಮೊರೆ ಹೋದಂತಹ ಸಂದರ್ಭದಲ್ಲಿ ಏನಾಯ್ತು, ಎಕ್ಸ್ಪ್ಲೇನ್ ಮಾಡಬಹುದಾ ಅಂತ ಹೇಳಿ. ಎಸ್ ಪ್ರೇಮ್, ಈಗಾಗಲೇ ನಟ ರಿಷಬ್ ಶೆಟ್ಟಿ, ನಟ ಮತ್ತು ನಿರ್ದೇಶಕ ಕಾಂತಾರ ಸಿನಿಮಾವನ್ನು ಇಡೀ ರಾಷ್ಟ್ರ ಮಟ್ಟದಲ್ಲೇ ಪ್ರಚುರಪಡಿಸಿರ್ತಕ್ಕಂಥದ್ದು. ಆ ಒಂದು ಸಿನಿಮಾಗೆ ರಾಷ್ಟ್ರ ಪ್ರಶಸ್ತಿ ಕೂಡ ದೊರೆತಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅವರಿಗೆ ಇಡೀ ರಾಷ್ಟ್ರಾದ್ಯಂತ ದುಶ್ಮನ್ಗಳು ಹುಟ್ಟಿದ್ದಾರೆ ಅನ್ನೋ ಒಂದು ವಿಷಯ ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಜೊತೆಗೆ ಈ ಒಂದು ಪಂಜುರ್ಲಿ ದೈವದ ಒಂದು ಆರಾಧನೆಯಲ್ಲಿ ಮತ್ತು ಆ ಒಂದು ಉತ್ಸವದಲ್ಲಿ ಭಾಗಿಯಾದಂಥ ಒಂದು ಸಂದರ್ಭದಲ್ಲಿ ಒಂದು ಸ್ಫೋಟಕ ಅಂಶಗಳೀಗ ಆಚೆ ಬಂದಿರತಕ್ಕಂಥದ್ದು. ದೈವ ಈ ಒಂದು ರಿಷಬ್ ಶೆಟ್ಟಿ ಅವರ ಮುಂದೆ ನುಡಿದಿರ್ತಕ್ಕಂಥದ್ದು ಮತ್ತು ಒಂದು 5 ತಿಂಗಳ ಒಂದು ಗಡುವನ್ನು ಕೊಟ್ಟರೆ ಮತ್ತು ಈ ಒಂದು ದೈವಕ್ಕೆ ಆರಾಧಿಸೋದು ಮತ್ತು ಕಾಣಿಕೆ ಒಂದು ಹಾರೈಕೆಯನ್ನು ಒಂದು ಏನು ಹರಕೆಯನ್ನು ಕಟ್ಕೊಳ್ಳೋದ ಮೂಲಕ ನಾನು ಅದಕ್ಕೆ ಪರಿಹಾರ ನೀಡ್ತೀನಿ ಅನ್ನೋ ಒಂದು ಅಭಯವನ್ನು ಕೂಡ ಈಗ ದೈವ ನೀಡಿರ್ತಕ್ಕಂಥದ್ದು. ಈ ಒಂದು ಕಾಂತಾರ 2 ಸಿನಿಮಾ ಏನು ಶುರುವಾದಾಗಿಂದಲೂ ಸಾಕಷ್ಟು ಸಂಕಷ್ಟಗಳು ಎದುರಾಗ್ತಾನೆ ಬಂತು. ಯಾಕಂದರೆ ಹೇರೂರು ಒಂದು ಗ್ರಾಮಸ್ಥರು ಅಲ್ಲಿ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಮತ್ತು ಅರಣ್ಯ ಪ್ರದೇಶದಲ್ಲಿ ಬೆಂಕಿ ಹಾಕಿ ಅಲ್ಲಿನ ಅರಣ್ಯ ಒಂದು ಏನು ವಾಸಿಗಳು ಮತ್ತು ಅಲ್ಲಿನ ಒಂದು ಪ್ರಾಣಿಗಳಿಗೆ ಒಂದು ವಿಚಲಿತ ಆಗ್ತವೆ ಅನ್ನೋ ಒಂದು ಅರಣ್ಯ ಇವರು ಪರಿಸರವಾದಿಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಮತ್ತು ಜೊತೆಗೆ ಜೂನಿಯರ್ ಆರ್ಟಿಸ್ಟು ಒಂದು ಶೂಟಿಂಗನ್ನು ಮುಗಿಸಿ ವಾಪಸ್ ಕರ್ಕೊಂಡು ಬರುವಂಥ ಸಂದರ್ಭದಲ್ಲೂ ಕೂಡ ಒಂದು ಬಸ್ ಪಲ್ಟಿ ಆದಂಥ ಸಂದರ್ಭ. ಆದರೆ ಯಾರಿಗೂ ಅದೃಷ್ಟವಶಾತ್ ಯಾರಿಗೂ ಕೂಡ ಏನು ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ಆಗಿರಲಿಲ್ಲ. ಆದರೆ ಈ ಒಂದು ಪದೇ ಈಗ ಕಾಂತಾರ 2 ಸಿನಿಮಾ ಶುರುವಾದಾಗಲಿಂದನೂ ಕೂಡ ಈ ಥರ ಸಂಕಷ್ಟಗಳು ಎದುರಾಗಿದ್ವು. ಹಾಗಾಗಿ ದೈವದ ಮೊರೆ ಹೋಗಿರ್ತಕ್ಕಂಥದ್ದು ರಿಷಬ್ ಶೆಟ್ಟಿ ಮತ್ತು ದಂಪತಿಗಳು ಪಂಜುರ್ಲಿ ದೈವದ ಮೊರೆ ಹೋಗಿರ್ತಕ್ಕಂಥದ್ದು. ದೈವದ ಮುಂದೆ ಒಂದಿಷ್ಟು ಬೇಡಿಕೆಗಳನ್ನು ಇಟ್ಟಿರ್ತಕ್ಕಂಥದ್ದು. ದೈವ ಈ ಒಂದು ರೀತಿಯಾದಂಥ ಅಭಯವನ್ನು ನುಡಿದಿರ್ತಕ್ಕಂಥದ್ದು. 5 ತಿಂಗಳ ಒಂದು ಗಡುವನ್ನು ನೀಡಿರ್ತಕ್ಕಂಥದ್ದು. ದೇಶಾದ್ಯಂತ ಅಲ್ಲ, ರಾಷ್ಟ್ರಾದ್ಯಂತ ಅವ್ರಿಗೆ ದುಶ್ಮನ್ಗಳು ಕೂಡ ಹುಟ್ಕೊಳ್ತಾ ಇದ್ದಾರೆ ಮತ್ತು ನಿಮ್ಮ ಸಂಸಾರವನ್ನು ಹಾಳು ಮಾಡೋದಕ್ಕೆ ನಿಟ್ಟಿನಲ್ಲಿ ಒಂದಿಷ್ಟು ಷಡ್ಯಂತ್ರಗಳ ತಂತ್ರಗಳನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದಿಷ್ಟು ಮಾಹಿತಿಯನ್ನು ಈಗ ದೈವ ನುಡಿದಿರ್ತಕ್ಕಂಥದ್ದು. ಮತ್ತು ಜೊತೆಗೆ ಅವರಿಗೆ ಅಭಯವನ್ನು ಕೂಡ ನೀಡಿರ್ತಕ್ಕಂಥದ್ದು. ಪ್ರೇಮ್, ಓಕೆ ಧನು, ಕಾಂತಾರ ಸಿನಿಮಾ ಮೂಲಕ ಡಿವೈನ್ ಸ್ಟಾರ್ ಆಗಿ ರಿಷಬ್ ಶೆಟ್ಟಿ ಹೊರಹೊಮ್ಮುತ್ತಾರೆ. ಕಾಂತಾರ ಸಿನಿಮಾದಿಂದ ಇಲ್ಲಿಯವರೆಗೂ ಕೂಡ ಯಾವುದೇ ಕೆಲಸಕ್ಕೆ ಮುಂದಾಗಬೇಕು ಅಂದರೂ ರಿಷಬ್ ಶೆಟ್ಟಿ ದೈವದ ಮೊರೆ ಹೋಗ್ತಾರೆ. ರಿಷಬ್ ಶೆಟ್ಟಿ ದೈವ ಭಕ್ತ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಬಟ್ ಈಗ ದೈವ ಕೊಟ್ಟಿರುವಂತಹ ಈ ಎಚ್ಚರಿಕೆ ಇದೆಯಲ್ಲ, ಇದು ಏನನ್ನು ಸೂಚಿಸ್ತಾ ಇದೆ ಅಂಥೇಳಿ? ಎಸ್ ಪ್ರೇಮ್, ಯಾಕಂದರೆ ಫಸ್ಟು ಕಾಂತಾರ ಸಿನಿಮಾವನ್ನು ಶುರು ಮಾಡುವಂಥ ಸಂದರ್ಭದಲ್ಲೇ ದೈವದ ಮೊರೆ ಹೋಗಿದ್ರು. ದೈವದ ಒಂದು ಅಪ್ಪಣೆಯನ್ನೇ ಪಡೆದು ಒಂದು ಸಿನಿಮಾವನ್ನು ಮಾಡಿದರು. ಯಾಕಂದರೆ ಮೊದಲಿಂದಲೂ ಕೂಡ ರಿಷಬ್ ಶೆಟ್ಟಿ ಅವರು ಕುಟುಂಬಸ್ಥರು ಕೂಡ ದೈವ ಭಕ್ತರಾಗಿದ್ದಾರೆ. ಹಾಗಾಗಿ ದೈವಕ್ಕೆ ಒಂದು ಪೂಜೆಯನ್ನು ಸಲ್ಲಿಸುವ ಮೂಲಕ ಮತ್ತು ಅದರ ಒಂದು ಅಪ್ಪಣೆಯನ್ನು ಪಡೆಯುವ ಮೂಲಕ ಈ ಒಂದು ಕಾಂತಾರ, ಯಾಕಂದರೆ ದೈವದ ಮೇಲೆ ಇರತಕ್ಕಂಥ ಒಂದು ಸಿನಿಮಾ ಆದದನ್ನ ದೈವದ ಅಪ್ಪಣೆಯನ್ನು ಪಡೆದು ಸಿನಿಮಾಗಳನ್ನು ಮಾಡ್ತಾಯಿದ್ರು. ಹಾಗಾಗಿ ರಾಷ್ಟ್ರ ಮಟ್ಟದಲ್ಲಿ ಅವರಿಗೆ ಈಗ ಹೆಸರು ಖ್ಯಾತಿ ಬಂದಿರತಕ್ಕಂಥದ್ದು ಮತ್ತು ರಾಷ್ಟ್ರ ಪ್ರಶಸ್ತಿ ದೊರೆತಿರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಖ್ಯಾತಿಯ ಜೊತೆಗೆ ದುಶ್ಮನ್ಗಳು ಕೂಡ ಹುಟ್ಟುತ್ತಾ ಇದ್ದಾರೆ, ಎದುರಾಗ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅನ್ನೋ ಒಂದು ಸೂಚನೆಯನ್ನು ಈಗ ದೈವ ನುಡಿದಿರ್ತಕ್ಕಂಥದ್ದು. ಮತ್ತು ಜೊತೆಗೆ ಅದಕ್ಕೆ ಪರಿಹಾರವಾಗಿ ಒಂದು ಹರಕೆಯನ್ನು ಕಟ್ಟಿದ ಸಂದರ್ಭದಲ್ಲಿ ಮತ್ತು ಆರಾಧನೆ ಮಾಡಿದಂಥ ಸಂದರ್ಭದಲ್ಲಿ ಈಗ ಆ ಒಂದು ಬಂದಂತಹ ಏನು ಸಂಕಷ್ಟಗಳು ಏನಿರುತ್ತೆ ಒಂದು 5 ತಿಂಗಳ ಗಡುವಿನಲ್ಲೇ ನಾನು ಪರಿಹರಿಸ್ತೀನಿ ಅನ್ನೋದು ಕೂಡ ದೈವ ನುಡಿದಿರ್ತಕ್ಕಂಥದ್ದು. ಈಗ ಅಭಯವನ್ನು ನೀಡಿರ್ತಕ್ಕಂಥದ್ದು. ಪ್ರೇಮ್, ಧನು, ಈಗ ಸಮಸ್ಯೆಯನ್ನ ದೈವದ ಬಳಿ ಹೇಳ್ಕೊಂಡಿದ್ದಾರೆ ರಿಷಬ್ ಶೆಟ್ಟಿ. ದೈವ ಕೂಡ ಅಭಯವನ್ನು ಕೊಟ್ಟಿದೆ. ಈ ಅಭಯ ರಿಷಬ್ ಶೆಟ್ಟಿ ಅವರ ಹುಮ್ಮಸ್ಸು, ಜೋಶನ್ನು ಮತ್ತಷ್ಟು ಜಾಸ್ತಿ ಮಾಡಬಹುದಾ? ಜೊತೆಗೆ ಈ ಕಾಂತಾರ 2 ಚಿತ್ರೀಕರಣ ಮತ್ತಷ್ಟು ವೇಗವನ್ನು ಪಡೆದುಕೊಳ್ಬಹುದಾ ಈ ಅಭಯದ ನಂತರ ಅಂಥೇಳಿ?
ಹೌದು, ಈಗಾಗಲೇ ಸಾಕಷ್ಟು ಅಂದರೆ ಗುಪ್ತವಾಗಿ ಅಂದರೆ ಶೂಟಿಂಗನ್ನು ಯಾವುದೇ ರೀತಿಯಾದಂತಹ ಎಲ್ಲೂ ಒಂದು ಫೋಟೋ ಕೂಡ ಯಾವುದೇ ರೀತಿಯಾದಂಥ ಹೊರಗೆ ಬರದೇ ರೀತಿಯಾದಂಥ ಒಂದು ಶೂಟಿಂಗನ್ನು ಗೌಪ್ಯವಾಗಿ ಮಾಡಲಾಗ್ತಾ ಇದೆ. ಒಂದು ಸೆಟ್ಟನ್ನು ನಿರ್ಮಾಣ ಮಾಡಿ ಅಲ್ಲಿ ಸಾಕಷ್ಟು ರೀತಿಯಲ್ಲಿ ಕಲಾವಿದರನ್ನು ಸೇರಿಸಿ ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಈಗ ದೈವದ ಒಂದು ಅಭಯ ಏನು ಸಿಕ್ಕಿದೆ, ಇದು ಸಿನಿಮಾಗೆ ಮತ್ತೊಂದಿಷ್ಟು ಸ್ಟ್ರೆಂತನ್ನು ನೀಡ್ಬೋದು. ಮತ್ತು ಜೊತೆಗೆ ಮುಂದಿನ ದಿನಗಳಲ್ಲಿ ರಿಷಬ್ ಶೆಟ್ಟಿ ಜಾಗರೂಕರಾಗಿ ಕಾಲಿಡುವಂತಹ ಒಂದಿಷ್ಟು ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ಯಾಕಂದರೆ ಇಷ್ಟು ದಿನ ಕೂಡ ದೈವದ ಮೇಲೆ ನಂಬಿಕೆಯನ್ನು ಇಟ್ಟು ಸಿನಿಮಾಗಳನ್ನು ಮಾಡ್ತಾ ಇದ್ರು. ಮತ್ತು ಈಗ ದೈವವೇ ಅಭಯವನ್ನು ಕೊಟ್ಟಿರೋದ್ರಿಂದ ಮತ್ತೆ ಮುಂದಿನ ದಿನದಲ್ಲಿ ಧೈರ್ಯವಾಗಿ ಸಿನಿಮಾಗಳನ್ನು ಮಾಡುವಂಥ ಗಮನ ಹರಿಸುವಂಥ ಸಾಧ್ಯತೆ ಇರತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಧನು ತಮ್ಮೆಲ್ಲ ಮಾಹಿತಿಗಾಗಿ.